ಮಲೆನಾಡು ಚಿಕ್ಕಮಗಳೂರು ಮತ್ತೆ ವಿವಾದದ ಭೂಮಿಯಾಗಿ ಪರಿವರ್ತನೆಗೊಂಡಿದೆ. ಮತ್ತೊಮ್ಮೆ ಕೇಳಿ ಬಂದಿದೆ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ ವಿವಾದ. ನಿಷೇಧಿತ ಸ್ಥಳದಲ್ಲಿ ಮಾಂಸಾಹಾರ ಸೇವನೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಸಖತ್ ವೈರಲ್ ಆಗ್ತಿದೆ. ಚಿಕ್ಕಮಗಳೂರಿನ ಇನಾಮ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾ. ಆ ದರ್ಗಾದ ನಿಷೇಧಿತ ಸ್ಥಳದಲ್ಲಿ ಮಾಂಸ ಬೇಯಿಸಿಕೊಂಡು ತಿಂದರಂತೆ. ನಿಷೇಧಿತ ಸ್ಥಳದಲ್ಲಿ ಮಾಂಸಾಹಾರ ಸೇವನೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ವೈರಲ್ ಆಗಿದೆ. ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಚಿಕ್ಕಮಗಳೂರಿನ ಇನಾಮ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದ ಆವರಣದಲ್ಲಿ ಮಾಂಸಾಹಾರ ಸೇವನೆ. ಆ ಪ್ರದೇಶ ನಿಷೇಧಿತ ಪ್ರದೇಶ ಆಗಿತ್ತು. ಹಿಂದೂ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿದೆ, ಅಸಮಾಧಾನ ತೋಡಿಕೊಂಡಿದೆ. ಜಿಲ್ಲಾಡಳಿತ ನಿಷೇಧಿಸಿದ್ದರೂ ನಿಯಮ ಉಲ್ಲಂಘನೆ ಆಗ್ತಿದೆಯಲ್ಲ, ಇದಕ್ಕೆ ಯಾರು ಹೊಣೆ ಎಂದು ಕೇಳುತ್ತಿದ್ದಾರೆ. ಈ ಧಾರ್ಮಿಕ ಸ್ಥಳದಲ್ಲಿ ಹಿಂದೂ ಮುಸ್ಲಿಂ ನಡುವೆ ಪದೇ ಪದೇ ವಿವಾದಗಳಾಗ್ತಿತ್ತು. ನಿಷೇಧಿತ ಹೋಮ ಮಂಟಪದ ಪಕ್ಕದಲ್ಲೇ ಮುಸ್ಲಿಂ ಕುಟುಂಬ ಮಾಂಸಾಹಾರ ಸೇವನೆ. ಜಿಲ್ಲಾಡಳಿತ ಈ ವಿವಾದಿತ ಪ್ರದೇಶದ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಗೊಳಿಸಿತ್ತು. ಮಾಂಸಾಹಾರ ಸೇವನೆಗೆ ಪೂರ್ವದಲ್ಲೇ ನಿಷೇಧ ಹೇರಿತ್ತು. ಆದರೂ ನಿಯಮ ಉಲ್ಲಂಘನೆಯಾಗಿದೆ ಎಂಬ ಆರೋಪವೊಂದು ಕೇಳಿ ಬಂದಿದೆ. ಸಾಮಾಜಿಕ ಜಾಲತಾಣದಲ್ಲಿ ವೇಗವಾಗಿ ಹರಿದಾಡಿದ ಈ ದೃಶ್ಯಗಳು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯ, ಅಧಿಕಾರಿಗಳಿಂದ ಪರಿಶೀಲನೆ. ಆ ದರ್ಗಾದ 200 ಮೀಟರ್ ವ್ಯಾಪ್ತಿಯಲ್ಲಿ ಮಾಂಸಾಹಾರಕ್ಕೆ ನಿಷೇಧ ಹೇರಲಾಗಿತ್ತು. ಕಾರಣ ಅದೊಂದು ವಿವಾದಿತ ಸ್ಥಳ ಆಗಿತ್ತು. ಅಲ್ಲಿ ಒಂದು ಕುಟುಂಬ ಬಂದು ಮಾಂಸಾಹಾರನೇ ತಿಂದಿದ್ದೋ ಅಥವಾ ವೆಜಿಟೇರಿಯನ್ ತಿಂದ್ರೋ ಇನ್ನೂ ಖಾತ್ರಿ ಅಲ್ಲ. ಫೋಟೋ ಒಂದು ವೈರಲ್ ಆಗ್ತಾ ಇದೆ. ಅಲ್ಲೆಲ್ಲೂ ಇಂತಹದ್ದೇ ಆಹಾರ ತಿಂದಿರಬಹುದು ಎಂದು ಶಂಕಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಆ ಸಮುದಾಯ ಮಾಂಸಾಹಾರ ತಿನ್ನುವುದರಿಂದ ಅವರು ಮಾಂಸಾಹಾರವೇ ತಿಂದಿರಬಹುದು ಅಂತ ದೃಢೀಕರಿಸೋದಕ್ಕಾಗೋದಿಲ್ಲ. ಆ ಪ್ರದೇಶ ಜಿಲ್ಲಾಡಳಿತ ಅಲ್ಲಿ ಮಾಂಸಾಹಾರ ತಿನ್ನಬಾರದು ಅಂತ ಹೇಳಿ ಅಲ್ಲಿ ಹೋಗಬಾರದು ಅನ್ನೋ ನಿಷಿದ್ಧ ಏನೂ ಇಲ್ಲ. ಅಲ್ಲಿ ಮಾಂಸಾಹಾರ ತಿನ್ನಬಾರದು, ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ ಅನ್ನೋ ನಿಯಮಗಳಿದ್ದಾವೆ. ಹಾಗಾಗಿ ಇವರಿಗೆ ಅಲ್ಲಿ ಹಾಕಿರೋ ಬೋರ್ಡ್ ಕಾಣಿಸಿದೆಯೋ ಇಲ್ವೋ, ಅಲ್ಲಿ ಹೋಗಬೇಕೋ ಹೋಗಬಾರದು ಅವ್ರಿಗೆ ಗೊತ್ತಿದೆಯೋ ಇಲ್ವೋ, ಅದು ನಿಷೇಧಿತ ಸ್ಥಳ ಅನ್ನುವುದು ಇವರ ವಿವರದಲ್ಲಿತ್ತೋ ಇಲ್ವೋ, ಅಲ್ಲಿಗೆ ಹೋಗಿ ಮಾಂಸಾಹಾರ ತಿನ್ನಲೇಬಾರದು ಅನ್ನೋ ಕಡ್ಡಾಯ ನಿಯಮ ಇವರಿಗೆ ಗೊತ್ತಿತ್ತೋ ಇಲ್ವೋ, ಟರ್ಪಲ್ ಹಾಕ್ಕೊಂಡ್ರು, ಕುಕ್ಕರಲ್ಲಿ ಬೇಯಿಸ್ಕೊಂಡ್ರು, ತಿನ್ಕೊಂಡ್ರು. ಈಗಾಗಲೇ ಆಕ್ರೋಶಗಳು ವ್ಯಕ್ತವಾಗಿದೆ. ಗೊತ್ತಿದ್ದು ನಡೀತೋ ಗೊತ್ತಿಲ್ಲದಲ್ಲೇ ನಡೀತೋ ಸಂಬಂಧಪಟ್ಟವರು ತನಿಖೆಯಲ್ಲಿ ಗೊತ್ತಾಗಬೇಕು. ಜಿಲ್ಲಾಡಳಿತ ಈ ವಿವಾದಿತ ಪ್ರದೇಶದ 200 ಮೀಟರ್ ವ್ಯಾಪ್ತಿಯಲ್ಲಿ ಮಾಂಸಾಹಾರ ಸೇವನೆಗೆ ಪೂರ್ವದಲ್ಲೇ ನಿಷೇಧ ಹೇರಲಾಗಿತ್ತು. ಆದರೂ ನಿಯಮ ಉಲ್ಲಂಘನೆಯಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೇಗವಾಗಿ ಹರಿದಾಡಿದ ಈ ದೃಶ್ಯಗಳು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯ, ಅಧಿಕಾರಿಗಳಿಂದ ಪರಿಶೀಲನೆ ನಡೀತಾ ಇದೆ. ಇದು ದೊಡ್ಡ ಆನೆ ಕುದುರೆ ಮಾಡುವಂಥ ವಿಚಾರವಲ್ಲ. ಪರಸ್ಪರ ಏನಾಯಿತು, ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದಲ್ಲೇ ಮಾಡಿದ್ರು, ಸಂಬಂಧಪಟ್ಟವರು ತನಿಖೆ ಮಾಡ್ತಾರೆ. ಅದು ಸತ್ಯಾಸತ್ಯತೆಗಳು ಹೊರಗೆ ಬರುತ್ತೆ. ಅಷ್ಟೊತ್ತಿಗದಾಗಲೇ ಬೀದಿಗಿಳಿಯೋದು, ಪ್ಲೆಕ್ಕಾರ್ಡ್ ಹಿಡ್ಕೊಳ್ಳೋದು, ಪ್ರತಿಭಟನೆ ಮಾಡೋದು, ಹಿಂಸಾಚಾರಕ್ಕೆ ತಿರುಗೋದು ಯಾವ ಅವಶ್ಯಕತೆಯೂ ಕೂಡ ಇರೋದಿಲ್ಲ. ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆ ನೆಟ್ಟಿಗಿದೆ. ಪೊಲೀಸರಿಗೆ ಮಾಹಿತಿ ಕೊಡಿ, ಸಂಬಂಧಪಟ್ಟವರು ಈ ಬಗ್ಗೆ ತನಿಖೆಯನ್ನು ನಡೆಸ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.